ಹಾಂ ಮೇಡಮ್ ಹೇಳಿ. ಹಾಂ ಹಾಗೆ ಮಾಡ್ತೀನಿ ಮೇಡಮ್, ನೀವು ಹೇಳಿದ್ಮೇಲೆ ಮುಗೀತು. ಬಾಯಿ ಬಿಡೋವರೆಗೂ ಬಿಡಲ್ಲ, ಚರ್ಮ ಸುಳ್ದು ಬಿಡ್ತೀವಿ. ಹಾಂ ಏನಂದ್ರಿ ಮೇಡಮ್? ಬಾಯಿ ಬಿಟ್ಟಿಲ್ಲ ಅಂದರೆ ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡಿ ಅಂತಿದ್ದೀರಾ? ಓಕೆ ಮೇಡಮ್, ನೀವು ಹೇಳಿದ್ಮೇಲೆ ಮುಗೀತು. ಹಾಂ ಓಕೆ. ನೋಡು ಮೇಡಮ್ ಹೇಳ್ತಾ ಇದ್ದಾರೆ, ನೀನು ಸತ್ಯ ಹೇಳಿಲ್ಲ ಅಂದರೆ ಎನ್ಕೌಂಟರ್ ಮಾಡಿಬಿಡು ಅಂತ. ಮೇಡಮ್ ಪ್ಲೀಸ್ ನನ್ನ ನಂಬಿ ಮೇಡಮ್, ನಾನೇನು ತಪ್ಪು ಮಾಡಿಲ್ಲ. ನೀನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಲ್ವಾ? ಇದೇ ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. 10 ನಿಮಿಷ ಟೈಮ್ ಕೊಡ್ತೀವಿ, ನಾವು ಹೋಗಿ ಕಾಫಿ ಕುಡ್ಕೊಂಡ್ಬರ್ತೀವಿ. ಅಷ್ಟರಲ್ಲಿ ನೀನು ಡಿಸೈಡ್ ಮಾಡು, ನೀನು ಬದುಕ್ತೀಯಾ ಅಥವಾ ಸಾಯ್ತೀಯಾ ಅಂತ. ಬನ್ನಿ ಎಲ್ಲ ಕಾಫಿ ಕುಡ್ಕೊಂಬರೋಣ, ಬನ್ನಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದೀಗ? ನನ್ನನ್ನು ಸಾಯಿಸ್ಬಿಡ್ತಾರಲ್ಲ. ನಿಂತ್ಕೊಳ್ಳಿ. ಎಲ್ಲಿ ತಿಂಡಿಗೋಸ್ಕರ ಕೆಳಗಡೆ ಬರ್ತಾ ಇದ್ರಾ? ಅರೆ ತಿಂಡಿ ನಿಮಗೋಸ್ಕರ ಇಲ್ಲಿಗೆ ಬಂದಿದೆ, ಬನ್ನಿ. ಪರವಾಗಿಲ್ಲ, ಬನ್ನಿ. ಅರೆ ಅಲ್ಲಿಂದ ತಗೊಂಬಂದಿನಿ, ತಿನ್ಸಕ್ ಬರಲ್ವಾ? ಸುತ್ತ ಗೊತ್ತಾಗಿಲ್ಲ ಅನ್ಸುತ್ತೆ. ಇನ್ನೊಂದು ತಗೊಳ್ಳಿ. ತಿಂಡಿ ತಿಂತಾ ಇದ್ರಲ್ಲ, ಹೇಗಿದೆ? ಅಲ್ಲಲ್ಲ, ಇದು ನಾನೇ ನನ್ನ ಕೈಯಾರ ಮಾಡಿದ್ದು, ಅದಕ್ಕೆ ಕೇಳ್ತಾ ಇದ್ದೀನಿ, ಹೇಗಿದೆ? ಓಕೆ, ತಿನ್ಬೋದು. ಹೌದಾ? ಅಷ್ಟೇನಾ? ಮತ್ತೆ ನಾನು ಟೇಸ್ಟ್ ಮಾಡಿದಾಗ ತುಂಬ ಚೆನ್ನಾಗಿತ್ತಲ್ಲ. ನೀವೆಲ್ಲೋ ತುಂಬ ಸೂಪರ್ ಆಗಿದೆ ಅಂತ ಹೇಳ್ತೀರಾ ಅಂತ ಅನ್ಕೊಂಡೆ. ಯಾಕೋ ನಿಮ್ಮ ಎಕ್ಸ್ಪ್ರೆಷನ್ ನೋಡಿದ್ರೆ ಬಿಲೋ ಆವ್ರೇಜ್ ಅನ್ನೋ ಥರ ಇದೆಯಲ್ಲ. ನಾನು ಇರೋ ವಿಷಯ ಹೇಳಿದೆ, ಆನೆಸ್ಟ್ ವಿಮರ್ಶೆ ಕೊಟ್ಟಿದ್ದೀನಿ. ದಟ್ಸ್ ಆಲ್. ಚೆನ್ನಾಗೇ ಇತ್ತಲ್ಲ, ಅಥವಾ ನಾನು ಮಾಡಿದ್ದಕ್ಕೆ ನನಗೆ ಹಾಗನ್ನಿಸ್ತಾ? ಎಕ್ಸಾಕ್ಟ್ಲಿ ಹಾಗೆ ಆಗಿರೋದು. ಮಲ್ಲಿ, ಒಳ್ಳೆ ಟೈಮಿಗೆ ಬಂದಿದ್ಯಾ ಬಮ್ಮ. ಇಲ್ಲಿ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು. ಇದನ್ನು ಟೇಸ್ಟ್ ಮಾಡಿ ನೋಡು, ನನಗೆ ನಿನ್ನ ಫೀಡ್ಬ್ಯಾಕ್ ಬೇಕು. ಬಾಬಾ ಬೋಸ್ ಅಂದಾಗೈತೆ, ಶಾನ ಚೆನ್ನಾಗೈತೆ. ಹೌದಾ? ನೋಡ್ರಿ ರೀ, ಬಂದ್ಬಿಟ್ಲು ಬಾಬನ್ ಪರವಾಗಿ ಬ್ಯಾಟ್ ಬಿಸೋದಿಕ್ಕೆ. ಸುಳ್ಳು ಹೇಳ್ಬೇಡ ನೀನು, ಬೋಸ್ ಅಂದಾಗೈತೆ, ಸ್ಯಾನೆ ಸಂದಾಗಿದೆ ಅಂತ. ಅಷ್ಟೊಂದೆಲ್ಲ ಏನ್ ಚೆನ್ನಾಗಿಲ್ಲ, ಬಿಲೋ ಆವ್ರೇಜ್, ಸುಮಾರಾಗಿದೆ. ಬಾಬನ್ ಪೂಸಿ ಹೊಡೆ ಒಂದ್ ಚಾನ್ಸ್ ಬಿಡಲ್ಲ ನೀನು. ಏನಕ್ಕರಿ ನೀವು? ನಾನು ನಿಮ್ಮನ್ನ ಅನಸೂಯ ಅಂತ ಅನ್ಕೊಂಡಿದ್ರೆ ನೀವ್ ನೋಡಿದ್ರೆ ಬಾಬಾರ್ ಮೇಲೆನೆ ಅಸೂಯೆ ಪಡ್ತಾ ಇದ್ದೀರಾ. ಅವ್ರು ನಿಮಗೋಸ್ಕರ ಶಾನೆ ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ದಾರೆ, ನೀವು ಅವ್ರನ್ನ ಹೊಗಳೋದ್ ಬಿಟ್ಟು ಉರ್ಕೊಳ್ತಾ ಇದ್ದೀರಾ. ಆಯ್ತಮ್ಮ, ನಿಂದು ಮುಗೀತಾ? ಆಯ್ತು ಬಿಡಿ, ಆದ್ರೆ ನೀವು ಜಾಸ್ತಿ ಉರ್ಕೋಬಿಡಿ, ಆಮೇಲೆ ಎದೆ ಉರಿ ಬರುತ್ತೆ, ಹುಳಿ ತೇಗೂ ಬರುತ್ತೆ. ಈಗ ನೀನು ಹೋಗ್ತೀಯಾ ಇಲ್ಲ ನಾನು ನಿನ್ನ ಬಾಂಡಿಗೆ ಹುರಿಲ್ಲ? ಅದಕ್ಕೆ ಒಂದು ಪವರ್ ಕನೆಕ್ಷನ್ ಕೊಟ್ಟಿದ್ದೀನಿ. ಇವತ್ತು ನಿನ್ನ ಕತೆ ಮುಗೀತು. ಓಹೋ, ಭಾರಿ ಪ್ಲಾನ್ ಮಾಡಿದ್ಯಲ್ಲು ಅಣ್ಣ.
ಈಗೇನಾಗತ್ತೆ ಅಂದ್ರೆ ಇಷ್ಟೇ ಮುಂದಿನ ನಾನು ಹೇಳ್ತೀನಿ ಕೇಳು. ನಿನ್ನ ಸೊಸೆ ಬುರ್ನಾಥ್ ಭೂಮಿಕಾ ನಿಧಾನಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ನಿಟ್ಕೊಂಡು ಟೊಯೋ 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 ಅಂತ ನುಲಿತಾ ಬರ್ತಾಳ. ಬಂದು ನೀನು ಚೆಲ್ಲಿದ ನೀರಿನ ಮೇಲೆ ಕಾಲಿಡ್ತಾಳ. ಕರೆಂಟ್ ಶಾಕ್ ಹಿಡಿದು ಆಮೇಲೆ ಡೈರೆಕ್ಟ್ ಸ್ವರ್ಗಕ್ಕೆ ಪಾರ್ಸಲ್. ಆಮೇಲೆ ನಾವೆಲ್ಲ ಸೇರ್ಕೊಂಡು ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಂತ ಹೇಳ್ಬೇಕಷ್ಟೇ. ಎಕ್ಸಾಕ್ಟ್ಲಿ ಹೇಗಿದೆ ನನ್ನ ಪ್ಲಾನ್? ಸೂಪರ್ ಸಿಸ್ಟರ್ ಸೂಪರ್. ನಂಗೊಂದು ಡೌಟು, ಈಗ ಅವಳ ಬದಲಿಗೆ ಬೇರೆ ಯಾರಾದರೂ ಬಂದ್ರೆ, ಆಮೇಲೆ ಎಡವಟ್ಟುಗಳಾದ್ರೆ, ಆಮೇಲೆ ಮುಂದಕ್ಕೆರಡಾದ್ರೆ, ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗ್ಬಿಟ್ರೆ ಕಷ್ಟ ಅಲ್ವಾ ಸಿಸ್ಟರ್? ಡೋಂಟ್ ವರಿ ಅಣ್ಣ, ಅದಕ್ಕೂ ನಾನು ವ್ಯವಸ್ಥೆ ಮಾಡಿದ್ದೀನಿ. ಈಗ ಮೇಲಿರೋ ಎಲ್ಲ ಕೆಲಸಗಾರರನ್ನ ನಾನು ಕೆಳಗೆ ಕಳಿಸ್ಬಿಟ್ಟಿದ್ದೀನಿ. ಮೇಲೆ ಉಳಿದಿರೋದು ಬರೀ ಭೂಮಿಕಾ. ಇನ್ನು ಅವಳು ಈಗ ಊಟ ಮಾಡಕ್ಕೆ ಕೆಳಗೆ ಹೋಗ್ತಾಳೆ. ಓಹೋ ಹೋ, ಬೇರೆಯವರೆಲ್ಲ ಎಕ್ಸಿಟ್, ಇವಳೊಬ್ಬಳು ಮಾತ್ರ ಎಂಟ್ರಿ. ಸೂಪರ್ ಸಿಸ್ಟರ್, ಒಳ್ಳೆ ಐಡಿಯಾನೇ ಮಾಡಿದ್ಯಾ. ಇದಕ್ಕೆ ಗೋಲ್ಡನ್ ಒತ್ಲೇಬೇಕು. ಇಷ್ಟು ದಿನ ಅವಳು ನಮಗೆ ಶಾಕ್ ಕೊಡ್ತಾ ಇದ್ದು, ಈಗ ನಾವು ಅವಳಿಗೆ ರಿಯಲ್ ಕರೆಂಟ್ ಶಾಕ್ ಕೊಡ್ತಾ ಇದ್ದೀವಿ. ಇದನ್ನೇ ಕರ್ಮ ರಿಟರ್ನ್ಸ್ ಅನ್ನೋದು. ಧರ್ಮದ ಏಟು ಜೋರಾಗೆ ಇರುತ್ತೆ, ಫೋರ್ಸ್ ಆಗಿ ಹೊಡೆಯುತ್ತೆ. ಪಾಪ ಭೂಮಿಕಾ ಇನ್ನು ನೆನಪು ಮಾತ್ರ. ಗೌತಮ್ ಬಾಳಲ್ಲಿ ಗೀತಾಂಜಲಿ ಆಗಬೇಕಾದವಳು ಶ್ರದ್ಧಾಂಜಲಿ ಹೇಳಿಸ್ಕೋತಾಳೆ. ಪಾಪ ಅಲ್ವಾ ಸಿಸ್ಟರ್?